ಸರಿ ಅಂತ ಒಂದು ದೊಡ್ಡ ದೃಷ್ಟಾಂತ ಅದು ಬಹಳ ತಿಳಿಲಿಕ್ಕೆ ಅನುಕೂಲವಾದದ್ದು. ಹೌದು. ಬುದ್ಧಿಹೀನವಾಗಿರುವಂತ ಪ್ರಾಣಿಗಳು ಆ ನೀರು ಇದೆ ಅಂತ ಭಾವಿಸಿ ಸತ್ಯ ಅಂತ ತಿಳ್ಕೊಂಡು ಅವು ತಮ್ಮ ತೃಪ್ತಿಗಾಗಿ ಪಡೆಯೋದಕ್ಕೋಸ್ಕರವಾಗಿ ಜಿಗಿದು 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 ಅವು ನೋಡಿದಂತ ಕಾಣ್ತದ, ಅಲ್ಲಿ ಹೋದ ಜಾಗದಲ್ಲಿ ನೀರಿರಂಗಿಲ್ಲ. ಮತ್ತೆ ಇರಲಾರ್ದು ಕಾಣಬಾರ್ದು ಅಂತ ನಾವು ಅನ್ಕೊಂಡ್ರೆ ಮಾಯೆ ಇಲ್ಲ. ಇಲ್ಲಿದ್ದು ಹೇಗೆ ತೋರುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ವೇದಾಂತ ಶಾಸ್ತ್ರಗಳಲ್ಲಿ ಸರಿಯಾದ ದೃಷ್ಟಾಂತ ಅದನ್ನೇ ಹೇಳ್ಬೇಕಷ್ಟಿದ್ರೆ ನಾವು. ನೀರ್ ಇಲ್ಲಲ್ಲ ಮಲ್ಲಿ ಅಂತ ಇಲ್ಲಂದ್ರೂ ಕೂಡ ತೋರ್ತದಿಲ್ರಿ. ಅದಕ್ಕೆ ಇಲ್ಲದ್ದು ತೋರಬಾರದು ಅಂತ ಜಗತ್ತೇ ನೇಮ್ ಇಲ್ಲ. ಅದರಂತೆ ಮಾಯೆ ಇಲ್ಲ ಅಂದ್ರೂ ಕೂಡ ಅದು ತೋರಬಾರದು ಅಂತ ಏನು ನಿರ್ಣಯ ಇಲ್ಲ. ಇದರಂತೆ ಇಲ್ಲದ್ದು ಇದ್ದ ಹಾಗೆಯೇ ತೋರುತ್ತದೆ. ಇಲ್ಲದ ವಸ್ತುವಿನಿಂದ ಯಾವುದೂ ಸೃಷ್ಟಿಯಾದಂತೆ ತೋರುವುದು ಅದು ಇಲ್ಲವೇ ಇಲ್ಲ ನೋಡ್ರಿ. ನೀರು ಇಲ್ಲಲ್ರಿ, ಇಲ್ಲದ ವಸ್ತುವಿನಿಂದ ಅದು ಸೃಷ್ಟಿ ನೋಡ್ರಿ. ನೀರಿದ್ದು ನೀರು ಸೃಷ್ಟಿ ಆಗಿದ್ರೆ ಅದು ನದಿ ಆಗ್ತಿತ್ತು, ಹಳ್ಳ ಆಗ್ಲಿ, ಏನೇ ಆಗಿ ತೋರ್ಲಿ. ಯಾಕಂದ್ರೆ ನದಿ ಬಂದಿದೆ ಅಂದ್ರೆ ಅದ್ರೊಳಗೆ ನೀರಿದೆ ಅಂತ ಅರ್ಥ. ಅದು ಇದ್ದು ತೋರ್ತದ ನೋಡಮ್ ನದಿಯಲ್ಲಿ ನೀರು. ಆದ್ರೆ ಇಲ್ಲಿ ಬಿಸಿಲು ಕುದುರೆ ಎನ್ನುವಂತ ಮರುಚಿಕೆ ಎನ್ನುವಂತ ದೃಷ್ಟಾಂತದಲ್ಲಿ ಇಲ್ಲದ್ದು ನೀರು ಇದೆ ಅಂತ ಸೃಷ್ಟಿ ಮಾಡ್ತದ ನೋಡ್ರಿ. ಅದು ನದಿ ಹರಿದಂಗ ಆಗ್ತದ, ನೀರು ಹರಿದಂಗ ಆಗ್ತದ, ತೋರ್ದಂಗ ಆಗ್ತದ. ಇದಕ್ಕೇನಂತ ಅಂದ್ರೆ ಇಲ್ಲವೇ ಇಲ್ಲ. ಆದ್ರೆ ಯಾವುದು ಸೃಷ್ಟಿ ತೋರುವುದು ಅದಿಲ್ಲ. ಮೂಲ ವಸ್ತುವೇ ಇಲ್ಲದಿರುವಾಗ ಅದರಿಂದ ಸೃಷ್ಟಿಯಾಗುವುದು ಹೇಗೆ ಸಾಧ್ಯ? ಹೌದಲ್ಲ? ನೀರೇ ಇಲ್ಲ ಅಂದ್ರೆ ನದಿ ಹೆಂಗ್ ಸೃಷ್ಟಿ ಆಯ್ತು? ನೀರೇ ಇಲ್ಲಂದ್ರೆ ಹಳ್ಳ ಹೇಗಾಯ್ತು? ನೀರೇ ಇಲ್ಲಂದ್ರೆ ಬಾವಿ ಹೇಗಾಯ್ತು? ಅಂತಾಗ ಇದಕ್ಕ ಮಹಾತ್ಮರು ಬಹಳ ಆಶ್ಚರ್ಯ ಪಟ್ರು. ಯಾಕಂದ್ರೆ ಇದರಿಂದ ಇಲ್ಲದಿರುವಾಗ ಅದರಿಂದ ಸೃಷ್ಟಿಯಾಗುವುದು ಹೇಗೆ ಸಾಧ್ಯ ಇಲ್ಲ ಅಂತ ಅರ್ಥ. ಆದ್ರೂ ಕೂಡ ಇಲ್ಲಿ ನಮಗ ಭ್ರಾಂತಿ ಭ್ರಮೆ ಆಗಿ ತೋರ್ತದಲ್ಲ, ಇದು ಹೇಗೆ ಅಂದ್ರೆ ಅವು ಇದ್ದರು. ನಮ್ಮ ಭ್ರಾಂತಿಯಿಂದ ಭ್ರಾಂತಿ ಅಜ್ಞಾನದಿಂದ ಅವು ಇಲ್ಲದೆ ಕೂಡ ಇದ್ದಾಗನೇ ಇರ್ತಾವ. ದೇಹ ಇರ್ತದ, ನಮ್ಮ ಇರಂಗಿಲ್ಲ, ಇದ್ದ ಹಾಗೇನೇ ತೋರ್ತಾವ. ಹೀಗೆ ಅದು ಇಲ್ಲದ್ದು ಇದ್ದ ಹಾಗೆ ಯಾವುದು ತೋರುತ್ತದೆ ಅಂದ್ರೆ ಅದಕ್ಕೆ ಅರ್ಥ. ಮರುಳುಗಳಲ್ಲಿ ದೂರದಿಂದ ಹಿಡಿದಂತೆ ಕಂಡು ಅದು ಬರೀ ನಿಜವಾದದ್ದಲ್ಲ. ನೀರಲ್ಲಿ ಕಾಣ್ತದ, ಬರೀ ಬ್ರಹ್ಮ ಅಲ್ಲಿ ನೀರಿಲ್ಲ ಅಂತ. ಆದ್ರೆ ಅದು ತೋರುವುದು ಯಥಾರ್ಥವಾದದ್ದು ಅಂದ್ರೆ ಸತ್ಯವಾದದ್ದಲ್ಲ ಅಂತ. ಸುಳ್ಳಾಗಿ ಹೇಗೆ ತೋರ್ತದ? ಸತ್ಯದಂತೆ ತೋರ್ತದಂತ. ಹಾಗೆ ಅನಾತ್ಮ ವಸ್ತುಗಳು ಎಷ್ಟಾವ್ರಿ ಅವೆಲ್ಲವೂ ಅಸತ್ಯ ನೋಡ್ರಿ. ಅದು ಹೇಗೆ ತೋರ್ತಾವಂದ್ರೆ ಬರೀ ಭ್ರಾಂತಿ ಅಂತ. ಈ ಭ್ರಾಂತಿ ಭ್ರಮೆ ಈ ಅಜ್ಞಾನ ಯಾವಾಗ ಹೋಯ್ತ್ರಿ ಅವು ಯಾವೂ ತೋರದೇ ಇಲ್ಲ. ಅದಕ್ಕೆ ಜ್ಞಾನಿಗಳಿಗೆ ಜಗತ್ತು ತೋರ್ಲಿಲ್ಲ ಅವರಿಗೆ. ಅವ್ರು ಕಂಡ್ರೆ ಅವರು ಸೀಮಿತ ಮಾಡ್ತದ್ರು, ಇಷ್ಟು ನನಗಿರ್ಲಿ, ಇಷ್ಟು ನಿನಗಿರ್ಲಿ ಅಂತ ಭಾಗವನ್ನ ಮಾಡ್ತಿದ್ರು.
ಆದ್ರೆ ಯಾವುದು ಭಾಗ ಮಾಡ್ಲಿಲ್ಲ. ಯಾಕಂದ್ರೆ ಅವರಿಗೆ ಭಿನ್ನವಾಗಿ ತೋರ್ಲೇ ಇಲ್ಲ ಅವರು. ನನಗಿಂತ ಬೇರೆ ಯಾವುದು ಶಾಶ್ವತ ಆದಂತ ಅನಿಸ್ಲೇ ಇಲ್ಲ. ಅನಿಸಿದ್ರೆ ಅವರು ನಮ್ಮಂತ ಪ್ರಾಪಂಚಿಕವಾಗಿ ಸೀಮಿತವಾಗಿ ಇಷ್ಟು ಸಾಕು ಇಷ್ಟು ಬೇಕು ಅಂತ ನಿಶ್ಚಯ ನಿರ್ಣಯ ಮಾಡ್ತಿದ್ದೀವಿ. ಅವ್ರು ಮಾಡ್ಲಿಲ್ಲ ನೋಡ್ರಿ. ಯಾಕ ಬರೇ ಭ್ರಾಂತಿ ಅಂತ. ಈ ಸತ್ಯವನ್ನ ತಿಳಿಯಬೇಕಾದರೆ ಮತ್ತೆ ಇದು ಯಾವ್ದು ಸತ್ಯ ಅಂತ ಒಂದಿರ್ಬೇಕಲ್ಲಮ್ಮ. ಅದು ಇರಬೇಕಾಗಿತ್ತು ಅಂದ್ರೆ ಅದನ್ನ ತಿಳಿಬೇಕಾಗಿದ್ರೆ ಅಸತ್ಯವಾದದ್ದೆಲ್ಲ ನಾವು ನಿರಾಕರಿಸಬೇಕು. ಯಾವ್ದು ಅಶಾಶ್ವತವಾಗಿ ಇಲ್ಲದ್ದು ಇದ್ದಂಗೆ ತೋರ್ತದಲ್ಲಮ್ಮ, ಅದನ್ನೆಲ್ಲ ನಿರಾಕರಿಸಬೇಕಂದ್ರು. ಅವನು ಬೆಂಕಿ ಹಚ್ಚಿ ಸುಡೋದು ಅಂತ ಹೇಳಿಲ್ಲ ಅವ್ರು. ಯಾಕಂದ್ರೆ ಅದು ಮಾಯೆ ಕೈ ಮಾಡ. ಅದನ್ನ ಏನ್ ಮಾಡು, ವಿಚಾರ ಮಾಡಿ ನಿರಾಕರಿಸು. ಅಂದ್ರೆ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ಹೀಗೆ ಮೊದಲಿಂದ ಕೊನೆಯವರೆಗೂ ಎಲ್ಲವನ್ನ ನಿರಾಕರಿಸಿ ಸರ್ವದಿಂದ ಅಸತ್ತ ಮೀರಬೇಕು. ಅಸತ್ತನ ಮೀರಿದಾಗ ನಮಗೇನು ಕಾಣಿಸ್ತದ್ರಿ ಅಂದ್ರೆ ಸತ್ಯ ದರ್ಶನ ಪಡೆಯಬೇಕು. ಸತ್ಯವಾದ ದರ್ಶನ ಆಗ್ತದ. ಈ ಒಂದು ಊರಲ್ಲಿ ಯಾವುದೋ ಒಂದು ಪರ್ವತ ಬೆಟ್ಟ ಅಂತಿದೆ, ಮತ್ತೆ ಇನ್ನೊಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೆಲವು ದೊಡ್ಡ ದೊಡ್ಡ ಅಂತಸ್ತಿನ ಬಿಲ್ಡಿಂಗ್ಗಳು ಇರ್ತಾವ್ರಿ. ಬಾಂಬೆಗೆ 50, 60, 70, 80 ಅಂತಸ್ತು. ಅಂತಸ್ತಿನ ಮೇಲ್ಭಾಗ ನಮ್ಗೆ ಕಾಣಂಗಿಲ್ಲ. ಯಾಕೆ ಅಂದ್ರೆ ಅದ್ರ ಕೆಳಗೆ ನಿಂತು ನೋಡಕತ್ತೀವಿ ನಾವು. ಅದ್ರ ಕೆಳಗಡೆ ನಿಂತಾಗ ಇನ್ನು ಪೂರ್ಣ ಆ ಒಂದು ಸಿಟಿ ನಮಗ್ ಗೊತ್ತಾಗಲ್ಲ. ಎಲ್ಲದಕ್ಕಿಂತ ಎತ್ತರವಾದ ಬಿಲ್ಡಿಂಗ್ ಯಾವುದೇ ಅದ್ರ ಮೇಲೆ ನಿಂತು ನೋಡ್ರೆ ಸಾಕು ಎಲ್ಲವೂ ಕಾಣ್ತದ ನಮ್ಗೆ. ಹೌದಿಲ್ಲ? ಅದರಂತೆ ಅನಾತ್ಮ ವಸ್ತುಗಳೆಲ್ಲವೂ ಮೀರಿ ಸತ್ಯ ವಸ್ತುವಿನ ಮೇಲೆ ನಾವು ನಿಂತು ನೋಡಿದಾಗ ನಮ್ಗೆ ಏನ್ ಕಾಣ್ತದ್ರಿ ಅಂದ್ರೆ ಆತ್ಮ ಲಕ್ಷಣ ಕಾಣುತ್ತ. ಆತ್ಮ ನಾನು ಸತ್ತು ಅಂದ್ರೆ ಯಾವಾಗ್ಲೂ ಇದ್ದವನು, ಚಿತ್ತು ಅಂದ್ರೆ ಎಲ್ಲವನ್ನ ಅರಿಯುವನು, ಮತ್ತು ಆನಂದ ತೃಪ್ತಿಯಿಂದ ಇರುವವನು, ಮತ್ತೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲೂ ಇರುವವನು. ನಾನು ಹಿಂದೆನೂ ಹುಟ್ಟಿಲ್ಲ, ಹಿಂದೆನೂ ಸತ್ತಿಲ್ಲ, ಈಗನು ಹುಟ್ಟಿಲ್ಲ, ಈಗನು ಸಾಯುವನಲ್ಲ, ಮುಂದೆಯೂ ನಾವು ಹುಟ್ಟುವನಲ್ಲ, ಮುಂದೆ ಕೂಡ ನಾವು ಸಾವಿಲ್ಲ. ಈ ರೀತಿ ತ್ರಿಕಾಲ ಜ್ಞಾನ ಆಗ್ಬೇಕ್ರಿ. ತ್ರಿಕಾಲ ಜ್ಞಾನ ಆದಾಗ ಆ ಒಂದು ಅನುಭಾವದಲ್ಲಿ ಉತ್ಪತ್ತಿ ಆಗುವಂತ ಆನಂದ ಅದಕ್ಕೇನಂದ್ರಿ ಆತ್ಮ ಐಕ್ಯತೆಯ ಸ್ಥಿತಿ ಅಂದ್ರವ್ರು. ಆತ್ಮನಲ್ಲಿ ಜೀವ ಏನಂದ್ರೆ ಐಕ್ಯತೆ ಅದ್ ನೋಡ್ರಿ. ಬೇರೆ ಅಂದವನು ಕೂಡಿದಂತ ಅರ್ಥ. ಈ ರೀತಿ ಆ ಒಂದು ಆತ್ಮ ಅನುಭಾವದ ಸ್ಥಿತಿಯನ್ನ ನಾವು ಎಲ್ಲರೂ ಪಡೆಯಬೇಕು ಅನ್ನುವಂತ ವಿಶೇಷವಾಗಿ ನಿರಾಕರಣೆ ಮಾಡ್ಯಾರ ನಮ್ಮ ದೇಹವನ್ನ, ಎಲ್ಲವನ್ನ, ಜಗತ್ತನ್ನ ನಿರಾಕರಣೆ ಮಾಡಿ ಇವೆಲ್ಲ ಮಾಯಾ ಸೃಷ್ಟಿ ಅಂತ ಒತ್ತಿ ಇವೆಲ್ಲ ಅಸತ್ತು, ನೀನು ಸತ್ತು, ಅದು ಜಡ, ನೀನು ಅಜಡ, ಅದು ದೇಹ ಜಗತ್ತು ಅನಿತ್ಯದ, ನೀನು ನಿಂತಿದ್ದಿ. ದೇಹ ಮತ್ತು ಜಗತ್ತು ಅದು ದುಃಖ ರೂಪ, ನೀನು ಆನಂದ ರೂಪ. ಹೇಗೆ ತಿಳಿದುಕೊಂಡು ನಮ್ಮ ಸ್ವರೂಪದ ಅನುಭವವನ್ನು ನಾವು ಮುಟ್ಟಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿವರೆಗೆ ಹೇಳಿದ್ರು. ಮತ್ತೆ ಅನಿತ್ಯವಾದದ್ದನ್ನ ಹೇಳಿ ಮತ್ತೆ ನಾಳೆ ದಿನ ಆತ್ಮ ನಿರೂಪಣೆ ಅಂದ್ರು ನೋಡ್ರಿ. ಅಂದ್ರೆ ಇದು ಸರಿಯಾದದ್ದು ಅರ್ಥ ಆಗಿದೆ. ಈಗ ಇಂದಿಷ್ಟು ವಿಶೇಷವಾಗಿ ಆತ್ಮನ ಬಗ್ಗೆ ಹೇಳ್ತೀವಿ. ಅಂದ್ರೆ ಅಸತ್ಯದ ಬಗ್ಗೆ ಹೇಳಿದ್ವಿ,
ಸತ್ ಬಗ್ಗೆ ನಾ ಹೇಳ್ಬೇಕಾಗ್ಯದ, ಅದನ್ನ ಮುಂದಿನ ಶ್ಲೋಕದಲ್ಲಿ ಅಂತ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳಮ್ಮ. ನಾಳೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.